ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ನಾನು ನಿಮ್ಮ ಅದೃಷ್ಟದ ಬಾಗಿಲು ತೆಗೆಯಲು ಏನು ಮಾಡಬೇಕು, ನಿಮ್ಮ ಬಡತನ ದರಿದ್ರೆ ಎಲ್ಲನೂ ನಾಶ ಆಗಬೇಕಂದ್ರೆ ಏನು ಮಾಡಬೇಕು, ನಿಮಗೆ ಬಂದಂತಹ ಸಂಕಷ್ಟಗಳು ಎಲ್ಲನೂ ಪರಿಹಾರ ಆಗಬೇಕು ಅಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತೇನೆ. ಇಲ್ಲಿ ತೋರಿಸ್ತಿರುವಂತಹ ಮಂತ್ರ ಇದು ಗಣೇಶನ ಮಂತ್ರ ಆಗಿರುತ್ತೆ. ಈ ಮಂತ್ರವನ್ನು ನೀವು ಬುಧವಾರ ದಿನ ಇಂತಹ ಒಂದು ವೈಟ್ ಪೇಪರನ್ನು ತೆಗೆದುಕೊಳ್ಬೇಕು. ವೈಟ್ ಪೇಪರನ್ನು ತೆಗೆದುಕೊಂಡು ಪೆನ್ನಿಂದ ನೀವು ಈ ಮಂತ್ರವನ್ನು 11 ಸಾರಿ ಬರಿಬೇಕು. ವೈಟ್ ಪೇಪರ್ ಮೇಲೆ 11 ಸಾರಿ ಈ ಮಂತ್ರವನ್ನು ಬರೆಯೋಕ್ಕೆ ಮುಂಚೆ ಗಣೇಶನಿಗೆ ನಿಮ್ಮ ಸಂಕಷ್ಟಗಳನ್ನು ಮನಸ್ಸಿನಲ್ಲಿ ಹೇಳ್ಕೊಳ್ಬೇಕು. ನನಗೆ ಇಂತಹ ಕಷ್ಟಗಳಿದೆ, ಸಂಕಷ್ಟಗಳಿದೆ, ಇಂಥ ಆರ್ಥಿಕ ಪರಿಸ್ಥಿತಿಯಲ್ಲಿದ್ದೀನಿ, ನಾನು ಇದನ್ನು ನೀನು ಪರಿಹಾರ ಮಾಡು ಅಂತ ಅಂದ್ಕೊಂಡು ನೀವು ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ದೃಢ ಹಾಗೂ ಆತ್ಮಬಲದಿಂದ ಈ ಮಂತ್ರವನ್ನು ನೀವು 11 ಸಾರಿ ಈ ವೈಟ್ ಪೇಪರ್ ಮೇಲೆ ಬರಿಬೇಕು. ಬರೆದು ಇದಕ್ಕೆ ಅರಿಶಿಣವನ್ನು ಹಾಗೂ ಕುಂಕುಮವನ್ನು ಲೇಪನವನ್ನು ಮಾಡಬೇಕು. ಈ ಏನು ವೈಟ್ ಪೇಪರ್ ಮೇಲೆ ನೀವು ಏನು ಬರೆದಿರ್ತೀರಲ್ಲ, ಈ ಬರೆದಂಥ ಮಂತ್ರಕ್ಕೆಲ್ಲನೂ ಅರಿಶಿಣ ಕುಂಕುಮದಿಂದ ಲೇಪನವನ್ನು ಮಾಡಿ ಅದನ್ನು ಫೋಲ್ಡ್ ಮಾಡಿ ಇಂತಹ ಪಂಚದಾರದಿಂದ ಫೋಲ್ಡ್ ಮಾಡಿ ಇದಕ್ಕೆ ಈ ಪೇಪರ್ಗೆ ಕಟ್ಟಬೇಕು. ಕಟ್ಟಿ ಬುಧವಾರ ದಿನ ಶ್ವೇತಾರ್ಕ ಅಂದ್ರೇನು, ಬಿಳಿ ಅಕ್ಕದ ಗಿಡಕ್ಕೆ ನೀವು ಈ ಚೀಟಿಯನ್ನು ತೆಗೆದುಕೊಂಡು ಹೋಗಬೇಕು. ಹೂವು, ಹಣ್ಣು, ಕಾಯಿ, ಕರ್ಪೂರ ಹಾಗೂ ಊದುಬತ್ತಿಯನ್ನು ತೆಗೆದುಕೊಂಡು ಹೋಗಿ ಮೊದಲು ಒಂದು ತುಂಬಿದ ಕೊಡದ ನೀರು ಅಥವಾ ನೀವು ಬಾಟಲಲ್ಲಿ ಆದರೂ ತೆಗೆದುಕೊಂಡು ಹೋಗ್ಬೋದು. ನೀರನ್ನು ತೆಗೆದುಕೊಂಡು ಹೋಗಿರ್ತಾರಲ್ಲ, ಆ ನೀರನ್ನು ಆ ಮರಕ್ಕೆ ಚಿಮುಕಿಸಿ ಮತ್ತೇನು ಮರದ ಬುಡಕ್ಕೆ ಆ ನೀರನ್ನು ಹಾಕಿ ನೀವು ಅರಿಶಿಣ ಮತ್ತು ಕುಂಕುಮವನ್ನು ಆ ಮರಕ್ಕೆ ಹಚ್ಚಿ ಹೂವು, ಹಣ್ಣು, ಕಾಯಿ, ಕರ್ಪೂರ ಎಲ್ಲವನ್ನು ಅದಕ್ಕೆ ಸಲ್ಲಿಸಿ ನಿಮ್ಮ ಸಂಕಷ್ಟಗಳನ್ನು, ನಿಮ್ಮ ಪರಿಸ್ಥಿತಿಯನ್ನು ಮತ್ತು ನಿಮಗೆ ಯಾವ ಕಾರ್ಯ ಆಗಬೇಕು ಅದನ್ನು ಎಲ್ಲವನ್ನು ನೀವು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಆ ಮರಕ್ಕೆ ಅಂದ್ರೇನು ಬಿಳಿಯಕ್ಕದ ಗಿಡಕ್ಕೆ ನೀವು ಹೇಳಬೇಕು. ಹೇಳಿ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಮರದ ಬುಡಕ್ಕೆ ಅಂದ್ರೇನು ಗಿಡದ ಬುಡಕ್ಕೆ, ಬಿಳಿ ಅಕ್ಕದ ಗಿಡದ ಬುಡಕ್ಕೆ ಇದನ್ನು ಏನು 11 ಸಾರಿ ಬರೆದಿರೋಂತಹ ಒಂದು ವೈಟ್ ಪೇಪರ್ ಏನು ತೆಗೆದುಕೊಂಡು ಹೋಗಿರ್ತಾರಲ್ಲ ಅದನ್ನು ಕಟ್ಟಬೇಕಲ್ಲಿ. ಕಟ್ಟಿ ಅದಕ್ಕೆಲ್ಲ ಪೂಜೆ ಪುನಸ್ಕಾರಗಳ ಎಲ್ಲವನ್ನು ಮಾಡಿ 11 ಸಾರಿ ಈ ಮಂತ್ರವನ್ನು ಹೇಳ್ಕೊಂಡು ನೀವು ಮರಕ್ಕೆ ಎಡದಿಂದ ಬಲಕ್ಕೆ ಸುತ್ತಬೇಕು. ಆ ಗಿಡಕ್ಕೆ, ಬಿಳಿ ಅಕ್ಕದ ಗಿಡಕ್ಕೆ ಎಡದಿಂದ ಬಲಕ್ಕೆ ನೀವು ಸುತ್ತಬೇಕು. ಒಂದು ವೇಳೆ ಸುತ್ತಕ್ಕೆ ನಮಗೆ ಪ್ಲೇಸ್ ಇಲ್ಲ, ಆ ಥರ ಸುತ್ತಕ್ಕೆ ಜಾಗ ಇಲ್ಲ ಅಂದರೆ ಏನು ಮಾಡಬೇಕು, ನಿಮಗೆ ನೀವೇ 11 ಸಾರಿ ಸುತ್ಕೋಬೇಕು ಎಡದಿಂದ ಬಲಕ್ಕೆ. ಈ ಮಂತ್ರವನ್ನು ಹೇಳ್ತಿರ್ಬೇಕು. ಈ ಮಂತ್ರವನ್ನು ಎಷ್ಟು ಬಾರಿ ಆದರೂ ಹೇಳಿ, ಮಂತ್ರವನ್ನು 11 ಬಾರಿ ಮಾತ್ರ ನೀವು ಸುತ್ತಬೇಕು. ಆ ಥರ ನೀವು ಸುತ್ತಿ ಸಂಕಲ್ಪವನ್ನು ಮಾಡಿಕೊಂಡು ಬರಬೇಕು ಮನೆಗೆ. ಈ ಪ್ರಕಾರ ನೀವು ಪೂಜೆಯನ್ನು ಮಾತ್ರ ಒಂದು ಬಾರಿ ಇದನ್ನು ಹೋಗಿ ಏನು ಕಟ್ಟಿರ್ತಾರಲ್ಲ ಬುಧವಾರ ದಿನ, ಮತ್ತು ಮುಂದಿನ ವಾರದ ಬುಧವಾರ ದಿನ ನೀವು ಹೋಗಿ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿ ಮತ್ತು 11 ಬಾರಿ ಸುತ್ತಬೇಕು. ಆ ಥರ 11 ಬಾರಿ ಸುತ್ತಿ ನೀವು ಮನೆಗೆ ಬರಬೇಕು. ಈ ಥರ 4 ಬುಧವಾರಗಳನ್ನು ಮಾಡಬೇಕು. 4 ಬುಧವಾರಗಳನ್ನು ಮಾಡಿ 5ನೇ ಬುಧವಾರ ದಿನ ನೀವು ನೈವೇದ್ಯವನ್ನು ತೆಗೆದುಕೊಂಡು ಹೋಗಬೇಕು. ನೈವೇದ್ಯವನ್ನು ತೆಗೆದುಕೊಂಡು ಹೋಗಿ ಕಾಯಿ, ಕರ್ಪೂರ ಎಲ್ಲವನ್ನು ಸಲ್ಲಿಸಿ ಪೂಜೆಯನ್ನು ಮಾಡಿ ಆ ಗಿಡಕ್ಕೆ, ಬಿಳಿ ಅಕ್ಕದ ಗಿಡಕ್ಕೆ ನೀವು ಏನು ಕಟ್ಟಿರ್ತೀರಲ್ಲ ಈ ಕಂಕಣವನ್ನು, ಇದನ್ನು ಬಿಚ್ಚಬೇಕು. ಬಿಚ್ಚಿ ನನ್ನ ಸರ್ವ ಸಂಕಷ್ಟಗಳು ಎಲ್ಲನೂ ಪರಿಹಾರ ಆಗಲಿ ಅಂತ ನೀವು ಮನಸ್ಸಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಗಣೇಶನಿಗೆ ಹೇಳ್ಕೊಂಡು ನೀವು ಹರಿಯುವ ನೀರಿಗೆ ಅದನ್ನು ನೀವು ಬಿಡಬೇಕು. ಹರಿಯುವ ನೀರಿಗೆ ಬಿಡೋದರಿಂದ ನಿಮ್ಮ ಬಡತನ, ದರಿದ್ರ, ಸಾಲಬಾಧೆ ಮತ್ತು ಸರ್ವ ಸಂಕಷ್ಟಗಳು ಎಲ್ಲನೂ ಪರಿಹಾರ ಆಗುತ್ತೆ. ನೀವು ಏನು ಮಾಡಬೇಕು ಅಂದ್ಕೊಂಡಿರ್ತೀರ ಎಲ್ಲ ಸರ್ವ ಕಾರ್ಯಗಳು ನಿಮಗೆ ಸಿದ್ಧಿ ಆಗುತ್ತೆ. ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಸಿಗುತ್ತೆ, ಮದುವೆ ಆಗದವರಿಗೆ ಮದುವೆನೂ ಆಗುತ್ತೆ. ನೀವು ಎಂತಹ ಕಠಿಣ ಪರಿಸ್ಥಿತಿಯಲ್ಲಿ ಇದ್ದರೂ ನಿಮಗೆ ಒಂದು ಮಾರ್ಗ ಸಿಗುತ್ತೆ.
ಅಂದರೆ ಗಣೇಶನು ನಿಮಗೆ ಒಂದು ಮಾರ್ಗವನ್ನು ತೋರಿಸಿಕೊಡ್ತಾನೆ. ಜೀವನದಲ್ಲಿ ನೀವು ಉದ್ಧಾರಣೆ ಆಗೋಕ್ಕೆ, ನೀವು ಮುಂದೆ ಬರೋಕ್ಕೆ, ನಿಮ್ಮ ಅದೃಷ್ಟದ ಬಾಗಿಲು ಏನಿರುತ್ತೆ ತೆಗೆಯುತ್ತೆ, ಅದನ್ನು ನೀವು ಯೂಸ್ ಮಾಡ್ಕೋಬೇಕು. ಇದು ಒಂದು ತಂತ್ರಕ್ರಿಯೆ ಆಗಿರುತ್ತೆ. ಇದು ಮಾಡಿ ಅನುಭವ ಮಾಡಿದಂತಹ ತಂತ್ರಕ್ರಿಯೆಗಳು ಇವಾಗಿರುತ್ತೆ. ಯಾರು ಇಂಥ ಪರಿಸ್ಥಿತಿಯಲ್ಲಿದ್ದಾರೆ ಅಂಥವರಿಗೆ ನೀವು ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ನಮ್ಮ ಚಾನಲ್ಲು ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.